BSY ಮತ್ತು ವಿಜೇಂದ್ರ ವಿರುದ್ಧವಾಗಿ ಯತ್ನಾಳ್ ಗುಡುಗಿದ್ದಾರೆ. ಒಂದು ಕಡೆ ನಾವ್ಯಾರಾದರೂ CM ಆಗಕ್ಕೆ ಬಂದಿದ್ದೀವನಪ್ಪ, ಇಲ್ಲಿ ನಾವು ಮುಖ್ಯಮಂತ್ರಿಗಳಾಗೂ ಬಂದಿಲ್ಲ, ರಾಜ್ಯಾಧ್ಯಕ್ಷರಾಗಲಿಕ್ಕೂ ಇಲ್ಲಿಗೆ ಬಂದಿಲ್ಲ. ನೀವ್ಯಾರ್ರಿ ನಮ್ಮ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋಕೆ? ನಾವೇನು CM ಆಗಕ್ಕೆ ಬಂದಿದ್ದೀವ? ಇಲ್ಲಿ ನಾವೇನು ರಾಜ್ಯಾಧ್ಯಕ್ಷ ಪಟ್ಟ ನಂಬ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವ? ಇಲ್ಲಿ ನೋ. ನಾವೇನು ಸರ್ವೆ ಮಾಡಿಸಿ ನಿಮ್ಗಳ ಥರ ಸರ್ವೆ ಮಾಡಿಸಿ ಗೆಲ್ತೀನೋ ಗೆಲ್ಲಲ್ವೋ, ಜನ ಓಟ್ ಹಾಕ್ತಾರೋ ಓಟ್ ಹಾಕಲ್ವೋ, ನನ್ನ ಕಡೆ ಮತ ಇದೆಯೋ ಮತ ಇಲ್ವೋ, ಇದು ನೋಡ್ಕೊಂಡು ಟಿಕೆಟ್ ಕೇಳಬೇಕೋ ಕೇಳಬಾರ್ದೋ, ಈ ಥರ ಎಲ್ಲ ಮಾಡ್ತಿರಲ್ಲ. ನಾವು ಹಂಗೆಲ್ಲ ಮಾಡಲ್ಲ ರೀ. ಸರ್ವೆ ಮಾಡಲ್ಲ, ಎಲೆಕ್ಷನ್ ನಿಂತ್ಕೊಳ್ಳೋದೇ ಇಲ್ಲ ನಾವು. ಇಲ್ಲಿ ಯಡಿಯೂರಪ್ಪ ಅವ್ರದ್ದೇ ಒಂದು ಲೆಕ್ಕ, ವಿಜೇಂದ್ರ ಅವ್ರದ್ದೇ ಒಂದು ಲೆಕ್ಕ, ರಾಜೀವ್ದೇ ಒಂದು ಲೆಕ್ಕ. ನಾವು ಯಾರು ಸ್ವಾಮಿ? ನಾವೇನು ಸರ್ವೆ ಮಾಡಿಸ್ಕೊಂಡು ಚುನಾವಣೆಗೆ ನಿಂತಿದ್ದೀವಾ? ನಮ್ಮ ಕೋರ್ ಕಮಿಟಿಯಲ್ಲಿ ನೀವೇ ಇದ್ದೀರಿ. ನಾವೀಗಲೂ ಕೋರ್ ಕಮಿಟಿಯಿಂದ ಮಾಡ್ಕೊಂಡಿದ್ದೀವಲ್ಲ, ಆ ಕಮಿಟಿಲಿ ನೀವೇ ಇದ್ದೀರಿ. ನಮ್ಮ ಹೋರಾಟ ಕೇವಲ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ. ನಾವು ಜನರಿಗೋಸ್ಕರನೇ ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಮಾಡಲ್ಲ, ಮಾಡುವಂಥ ಅನಿವಾರ್ಯತೆ ನಮಗಿಲ್ಲ. ಯಾವುದೇ ಕುಟುಂಬ ನಾವು ಮುಗಿಸೋಕ್ಕೆ ಈ ಹೋರಾಟ ಮಾಡ್ತಾ ಇಲ್ಲ. ಹೈಕಮಾಂಡ್ಗೆ ಹೈಕಮಾಂಡ್ ಪತ್ರ ಬರೆದ್ಬಿಡ್ತಾರ ಇವರು ನನ್ನ ಮೇಲೆ? ಎಷ್ಟು ಬರೀತೀರ ಪತ್ರ? ಇವ್ರು ಕೊಟ್ಟಿರೋ ಕಂಪ್ಲೇಂಟ್ಗಳು ನನ್ನ ಮೇಲೆ ದೆಹಲಿಗೆ ಹೋದರೆ ಒಂದು ರೂಮ್ ತುಂಬ ನನ್ನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿಗಳೇ ತುಂಬಿವೆ. ಏನಾದರೂ ಆಯಿತಾ? ಏನಾದರೂ ಆಯ್ತಾ ಇವ್ರಿಗೆ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ. ನಾವೇನ್ ತಪ್ಪು ಮಾಡಿದಪ್ಪ ಅಂತ ಶಿಸ್ತು ಕ್ರಮ ತಗೊಳಕ ನಿಮಗೆ ಬಂದಿಲ್ಲ. ಮಾಧ್ಯಮದವರು ಬೇಕಾದ ಬರ್ಕೊಳಕ ನೀನು ನೋಡಿ ಪ್ರದೇಶದಾಗ ಏನೂ ಆಗೋಲ್ಲ. ಯಾವ ಕಾರ್ಯಕರ್ತರು ಬಂದು ನಮ್ಗೆ ಏನು ಮಾತಾಡಲ್ಲ. ಯಡಿಯೂರಪ್ಪನವ್ರು ಹೆಂಗಂದಾರ, ಯಡಿಯೂರಪ್ಪರೇ ಏನಿರಂಗಕ್ಕ, ವಿಜೇಂದ್ರರೇ ನಾವು ಅವ್ರ ಬಗ್ಗೆ ಮಾತಾಡುವುದೇ ಇಲ್ಲ. ನಾವು ಮೆಚೂರ್ಡ್ ಪಾಲಿಟಿಷಿಯನ್ ಆಗೀವಿ. ನೀವೇನು ಹೊಡ್ಕೊತೀರಿ ಹೊಡ್ಕೊಳ್ರಿ. ನನಗೆ ಯಾವ ಎಲೆಕ್ಷನ್ ನಾ ಗೆದ್ದು ಬರ್ತೀನಿ ಅಂತ ನೀವು ಸರ್ವೆ ಮಾಡೋ ಇಲ್ಲ. ಆದ್ರೆ ನಾನೇ ಗೆದ್ದು ಬಂದೀನಿ. ನಾ ಬೀಳಾಗ ನಾ ಆಸೆ ಬರ್ತೀನಿ ಅಂತ ಬಂದ್ರೆ ಅವ್ರು ನಾ ಕಮ್ಮಿ ಬಿಟ್ಟಿನಿ. ಅದಕ್ಕೆ ನೀವು ಬಹಳ ನೀವು ನಮ್ಮ ಮ್ಯಾಲ ಪ್ರೀತಿ ತೋರಿಸ್ಬೇಡ್ರಿ. ಯಾವ ಪ್ರಶ್ನೆ ಕೇಳಬೇಡ್ರಿ. ನಾವು ನೀವು ಕೇಳುವ ಪ್ರಶ್ನೆ ಯಡಿಯೂರಪ್ಪಂದ ನಾವು ಉತ್ತರ ಕೊಡೋದಿಲ್ಲ. ನಮ್ಮ ಕೋರ್ ಕಮಿಟಿಯ ನಿರ್ಣಯ ಜನ ಏನು ಈಗ ಎಂಥ ಸಾಮಗಳು ಬೇಕಾಗ್ಯಾವ. ಈ ಪುಸ್ತಕ ತಿಂದು ಉಂಡು ದಕ್ಷಿಣ ತಗೊಂಡು ಶ್ರೀ ಗುರು ಬಸವಲಿಂಗಾಯನ ದೊಡ್ಡ ದೊಡ್ಡ ಸಾಮಗಳು ಹೊರಗೆ ಬರುದಿಲ್ಲ ಅವ್ರ ಪಾಪ. ಯಾಕಂದ್ರೆ CM ಚೇಂಬರ್ನಾಗ ಇರ್ತಾರೆ, ನಮ್ಮಲ್ಲಿ ಇರ್ತಾರ. ಅವ್ರ 3-5 ಸಾಲಿ ಪಾಲಿ ಅವ್ರು ಹೋಗ್ತಾರ. ಪಕ್ಷದೊಳಗೆ ಇದೀವ್ರಿ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ, ಜೈ ನರೇಂದ್ರ ಮೋದಿ ಅವ್ರು ಅಂತೀವಿ, ಅಟಲ್ ಬಿಹಾರಿ ವಾಜಪೇಯಿಗೆ ಜೈ ಅಂತೀವಿ. ಈಗೆಲ್ಲರೂ ರಾಜ್ಯ ನಾಯಕರೇ ಇದೀವಿ ನಾವು.